ಹಲೋ ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ಯಾರಿಗೆ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ? ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಯಂತ್ರಗಳನ್ನ ಯಾರೆಲ್ಲ ಯೂಸ್ ಮಾಡಬೇಕಂತ ಇದ್ದೀರಾ, ನಿಮ್ಮ ಪರ್ಸ್ನಲ್ ಪ್ರಾಬ್ಲಮಿಗೆ ಸಮಥಿಂಗ್ ಇಲ್ಲಿ ನಿಮ್ಮ ಹಸ್ಬೆಂಡ್ ವೈಫ್ ಮಧ್ಯೆ ಆಗಿರಬಹುದು, ಅಥವಾ ಹಣಕಾಸಿನ ವಿಷಯದಲ್ಲಿ ಸಾಲಗಳನ್ನು ಮಾಡಿಕೊಂಡು ಅದನ್ನು ತೀರಿಸ್ಕೊಳ್ಲಿಕ್ಕೆ ಆಗ್ದೇನೆ ಒದ್ದಾಡ್ತಾ ಇದ್ರೆ, ಅಥವಾ ಹಣದ ಸಮಸ್ಯೆಗಳೇನಾದರೂ ನಡೀತಾ ಇದ್ರೆ, ಮದುವೆ ಆಗಿ ತುಂಬ ವರ್ಷಗಳಾದರೂ ಮಕ್ಕಳಾಗಿಲ್ಲ ಅಂತ ಸಮಸ್ಯೆಗಳಿದ್ರೆ, ಅಥವಾ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ, ಈ ಥರದ ವಿಷಯಗಳಲ್ಲಿ ನೀವು ಯಂತ್ರಗಳನ್ನ ಬಳಸ್ಬೋದು. ನಿಮ್ಮ ಬಿಸ್ನೆಸ್ ಗ್ರೋತ್ ಆಗಲಿಕ್ಕೆ, ಹಣಕಾಸಿನ ವೃದ್ಧಿ ಆಗಲಿಕ್ಕೆ ಇದಕ್ಕೆ ನೀವು ಯಂತ್ರಗಳನ್ನ ಬಳಸ್ಬೋದು. ಓಕೆನಾ? ಸೊ ಯಂತ್ರ ಕೇಳ್ತೀನಿ ಅಂತ ಹೇಳಿ ಲವ್ ಅಟ್ರಾಕ್ಷನ್ ಯಂತ್ರ ಕೊಡಿ, ಆ ಅಟ್ರಾಕ್ಷನ್ ಯಂತ್ರ ಕೊಡಿ, ಈ ಅಟ್ರಾಕ್ಷನ್ ಯಂತ್ರ ಕೊಡಿ, ಏನು ಕೇಳ್ಬಿಡಿ. ಓಕೆನಾ? ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಯಾವುದ್ರ ಬಗ್ಗೆ ಯಂತ್ರಗಳನ್ನ ಬಳಸ್ಬೋದು ಅಂಥೇಳಿ. ಯಂತ್ರಗಳನ್ನು ಬಳಸಲಿಕ್ಕೂ ಮುಂಚೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಪರ್ಟಿಕ್ಯುಲರ್ ಆಗಿ ಹೇಳಬೇಕಾಗತ್ತೆ. ಈ ಥರದ ಸಮಸ್ಯೆಗಳಿದೆ ಮ್ಯಾಮ್ ಅಂತ ಹೇಳಿಬಿಟ್ಟು ವಾಯ್ಸ್ ಮೆಸೇಜಲ್ಲಿ ಅಥವಾ ಕನ್ನಡದಲ್ಲಿ ಟೈಪ್ ಮಾಡಿ ಬರೆದು ಕಳಿಸ್ಬೋದು. ಈ ಥರದ ಸಮಸ್ಯೆಗಳಿದೆ, ಇದಕ್ಕೆ ಯಂತ್ರಗಳು ಸಿಗಬಹುದಾ ಮ್ಯಾಮ್ ಅಂತ ಹೇಳಿ ಕೇಳ್ಬೋದು. ಓಕೆನಾ? ನೀವು ಎಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೊಂದು ಚಾನಲ್ಗೂ ಕೂಡ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಕೆಲವೊಬ್ಬರು ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಅಲ್ಲಿ ಯಾರೆಲ್ಲ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಓಕೆ, ಇನ್ನು 3 days ಮಾತ್ರ ಇದೆ. ಏನು 7ನೇ ತಾರೀಕಿಗೆ ನಡೀತಿರುವಂಥ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ಏನಿದೆ ಅದಕ್ಕಿನ್ನೂ 3 ದಿನಗಳು ಮಾತ್ರ ಬುಕ್ಕಿಂಗ್ ಅವಕಾಶ ಇರುತ್ತೆ. ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. 3 ದಿನ ಆದಮೇಲೆ ಯಾವುದೇ ರೀತಿಯಾದಂಥ ಬುಕ್ಕಿಂಗ್ನ ನಾನು ಮಾಡ್ಕೊಳ್ಳಲ್ಲ. ಯಾಕಂದರೆ ಇದು ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ ಎಲ್ಲರೂ ನಾನು ಇದಕ್ಕೆ ಇನ್ಕ್ಲೂಡ್ ಮಾಡಲ್ಲ. ತುಂಬ ಜನನ ನಾನು ಇದಕ್ಕೆ ಇನ್ಕ್ಲೂಡ್ ಮಾಡೋಕ್ಕೆ ಹೋಗಲ್ಲ. ಓಕೆನಾ? ಸೊ ಹಾಗಾಗಿ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಈ 3 days ಒಳಗಡೆ ಯಾರು ಬುಕ್ ಮಾಡ್ಕೊಳ್ತೀರಾ ಅವರಿಗೆ ಅವಕಾಶ ಇರುತ್ತೆ. ಸೊ ಇಂಟ್ರೆಸ್ಟೆಡ್ ಇರೋರು ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ, ಸೊ ಭಾನುವಾರ ಸಂಜೆ 6 ಗಂಟೆ ಅಷ್ಟೊತ್ತಿಗೆ ನಡೆಯುವಂಥ ರಿಚುವಲ್ಸ್ ಆಗಿರುತ್ತೆ. ಓಕೆನಾ? ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಯಾವ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಹೆಸರು ಹಾಗೆಯೇ ಆ ವ್ಯಕ್ತಿಯನ್ನು ನೆನಪಿಸ್ಕೊಳ್ಳಿ. ಫೋಟೋ ಇದ್ದರೆ ನೋಡಬಹುದು. ಹೆಸರನ್ನು 3 ಬಾರಿ ಹೇಳಿ. ಓಕೆ, ಈ ಒಂದು ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ ಚೆಕ್ ಮಾಡೋಣ. ಓಕೆ, 3 months ಆಗಿರ್ಬೋದು ನೀವಿಬ್ಬರು ದೂರ ಆಗಿ, ಅಥವಾ 3 weeks ಆಗಿರ್ಬೋದು, 3 days ಆಗಿರಬಹುದು, 3 years ಆಗಿರಬಹುದು. ಸೊ ಇನ್ನೂ ಕೂಡ ಅವರ ಒಂದು ನೆನಪಲ್ಲಿ ನೀವಿದ್ದೀರಾ. ಓಕೆ, ಆ್ಯಂಡ್ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಓಕೆ, ಸೊ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಯಾವ ವಿಷಯದಿಂದ ನಿಮ್ಮನ್ನು ದೂರ ಮಾಡಿದ್ರಲ್ವಾ, ಅಂದರೆ ಯಾವ ವಿಷಯನ ಇಟ್ಕೊಂಡು ನಿಮ್ಮಿಂದ ದೂರ ಆಗಿದ್ರು, ಬಟ್ ಅವರು ಆ ವಿಷಯದಲ್ಲಿ ಕ್ಲಾರಿಟಿ ಇರಲಿಲ್ಲ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮನ್ನು ಯಾವ ಒಂದು ರೀಸನ್ ಹೇಳಿ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅಲ್ವಾ, ಆ ಒಂದು ರೀಸನಿಗೆ ಅವರಿಗೂ ಕ್ಲಾರಿಟಿ ಇರಲಿಲ್ಲ. ಸಮಥಿಂಗ್ ಇಲ್ಲಿ ಬೇರೆಯವರ ಮಾತನ್ನು ಕೇಳಿ ನಿಮ್ಮನ್ನು ದೂರ ಮಾಡ್ಕೊಂಡಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಮಾತಾಡಿಸ್ತೇನೆ ತುಂಬ ದಿನಗಳಾಗಿದೆ, ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇದ್ದೀರಾ, ಆನ್ ಆ್ಯಂಡ್ ಆಫಲ್ಲಿದ್ದೀರಾ, ಮಾತಾಡ್ತಾರೆ ಬಟ್ ನೀವಿಬ್ಬರು ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಆದರೂ ಮುಂಚಿನ ಹಾಗೆ ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ನಡೀತಾ ಇಲ್ಲ. ಸಮಥಿಂಗ್ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರೋ ಅಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಬ್ಲಾಕ್ ಮಾಡಲಿಕ್ಕೆ ರೀಸನ್ ಇಲ್ಲಿ ನೀವೆಲ್ಲೋ ಒಂದು ಕಡೆ ಅವ್ರನ್ನ ತುಂಬ ಇರಿಟೇಟ್ ಮಾಡಿದ್ದೀರಾ ಅನ್ನೋವಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅಂದರೆ ಮೇಲಿನ ಮೇಲೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ, ಮೆಸೇಜ್ ಮಾಡಿ, ಅಥವಾ ಸಮಥಿಂಗ್ ಕಮಿಟ್ಮೆಂಟಿಗೋಸ್ಕರ ಫೋರ್ಸ್ ಮಾಡಿ ಎಲ್ಲೋ ಒಂದು ಕಡೆ ಅವರಿಗೆ ಇರಿಟೇಷನ್ ಮಾಡಿದ್ರೆ ಆ ಒಂದು ಕಾರಣಕ್ಕೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದರು. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಆ ಬ್ಲಾಕ್ ಏನು ಮಾಡಿದ್ದಾರೆ ಅದು ಅನ್ಬ್ಲಾಕ್ ಮಾಡ್ತಾರೆ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ಒಂದು ವೀಕಲ್ಲಿ ಆಗಬಹುದು, ಈ ಮಂತ್ ಎಂಡ್ ಒಳಗಡೆ ಆಗಬಹುದು, ಅಥವಾ 2 weeks
15 ಡೇಸ್ 20 ಡೇಸಲ್ಲಿ ಈ ಒಂದು ಅನ್ಬ್ಲಾಕ್ ಆಗುವಂಥದ್ದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಓಕೆ, ಎಸ್, ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಈ ಒಂದು ಸೆಪ್ಟೆಂಬರ್ ತಿಂಗಳು ತುಂಬಾ ಅದ್ಭುತವಾಗಿದೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು. ಓಕೆ, ಎಸ್ ಲೆಟರ್, ಕೆ ಲೆಟರ್, ಡಿ ಲೆಟರ್, ಹೆಚ್, ವಿ, ವೈ, ಜೆ, ಪಿ, ಬಿ, ಸಿ, ಎಫ್, ಆರ್, ಎನ್, ಬಿ. ಓಕೆ, ಇ ಲೆಟರ್, ಹೆಚ್ ಲೆಟರ್ ಪ್ರೆಸೆನ್ಸ್ ಇದೆ ಇಲ್ಲಿ. ಯಾ, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ನಂಬರ್ 13, ಡೆತ್ ಆ್ಯಂಡ್ ರಿಬರ್ತ್. ಓಕೆ, see the Lovers card, 4 of Wands, the World. Okay, 2 of Pentacle, 7 of Cups ಬರ್ತಾ ಇದೆ. ಓಕೆ, 2 of Swords ಬರ್ತಾ ಇದೆ. ಸಮಥಿಂಗ್ ಬ್ಲಾಕೇಜ್ ಅನ್ನೋದು ರಿಮೂವ್ ಆಗ್ತಿದೆ. ಇಲ್ಲಿ ನಿಮ್ಮ ಹಾರ್ಟ್ ಚಕ್ರ ಇರಬಹುದು ಅಥವಾ ನಿಮ್ಮ ಪರ್ಸನ್ ಅವರ ಹಾರ್ಟ್ ಚಕ್ರ ಇರಬಹುದು. ಇಲ್ಲಿ ಸಮಥಿಂಗ್ ಎಮೋಷ್ನಲಿ ನೀವೇನು ಬ್ಲಾಕ್ ಆಗಿದ್ರಿ ಅದೆಲ್ಲದೂ ಕೂಡ ಕ್ಲಿಯರ್ ಆಗ್ತಾ ಇದೆ. ಸಮಥಿಂಗ್ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಇರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಎಮೋಷ್ನಲಿ ಬ್ಲಾಕೇಜಸ್ ಆಗಿರ್ಬೋದು ಅಥವಾ ಸಮಥಿಂಗ್ ಇಲ್ಲಿ ನಿಮ್ಮ ನಂಬರ್ನ ಏನು ಬ್ಲಾಕ್ ಮಾಡಿದ್ರು, ಆಲ್ರೆಡಿ ನಿಮಗೆ ಕ್ಯಾಂಡಲ್ ವ್ಯಾಕ್ಸಲ್ಲಿ ಬಂದಿದೆ ಈ ಒಂದು ಎನರ್ಜಿ. ಏನು ಅವ್ರು ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ ಆ ಒಂದು ಬ್ಲಾಕ್ನ ತೆಗೆದುಬಿಟ್ಟು ಅನ್ಬ್ಲಾಕ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಜೊತೆ ಕಾಂಟ್ಯಾಕ್ಟ್ನ ಮತ್ತೆ ಬೆಳೆಸ್ತಾರೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಓಕೆ, ಸಮಥಿಂಗ್ ಇಲ್ಲಿ ಸೆಪ್ಟೆಂಬರ್ ಮಂತ್ ಅನ್ನೋದು ತುಂಬಾ ಅದ್ಭುತವಾಗಿದೆ. ಇದೆಲ್ಲದೂ ಕೂಡ ಈ ಒಂದು ದಿನದಲ್ಲಿ ಈ ಒಂದು ರೀಡಿಂಗ್ನ ನೋಡಿದ ಕೆಲವೊಬ್ಬರಿಗೆ 1 ಅವರ್ ಅಥವಾ ಕೆಲವೊಬ್ಬರಿಗೆ ಒಂದು 24 ಅವರ್ಸಲ್ಲಿ ಸಮಥಿಂಗ್ ನೀವು ಒಂದು ನಿಮ್ಮ ಪರ್ಸನಿಂದ ಚೇಂಜಸ್ನ ನೋಡ್ತೀರಾ ಅಥವಾ ಒಂದು ಸಮಥಿಂಗ್ ಅವರಿಂದ ಎಲ್ಲೋ ಒಂದು ಕಡೆ ಒಂದು ಚೆನ್ನಾಗಿ ನಿಮ್ಮ ಜೊತೆ ಹ್ಯಾಪಿಯಾಗಿ ಮಾತಾಡುವಂಥದ್ದಾಗಿರಲಿ ಅಥವಾ ಅವರ ಒಂದು ಭಾವನೆಯಲ್ಲಿ ಫೀಲಿಂಗ್ಸಲ್ಲಿ ಚೇಂಜಸ್ನ ನೋಡ್ತೀರಾ ಅನ್ನೋ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಇದು ಕೆಲವೊಬ್ಬರಿಗೆ ಮಾತ್ರ ರೆಸನೇಟ್ ಆಗ್ಬೋದು. 24 ಅವರ್ಸಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಹ್ಯಾಪಿ ನ್ಯೂಸನ್ನ ಕೇಳ್ತೀರಾ ಅನ್ನೋವಂಥದ್ದು. ಇದೆಲ್ಲದೂ ಕೂಡ ಇದೇನು ಅನ್ಬ್ಲಾಕ್ ಮಾಡುವಂಥದ್ದಾಗಿರಲಿ ಅಥವಾ ಸಮಥಿಂಗ್ ನಿಮ್ಮ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗುವಂಥದ್ದಾಗಿರಲಿ, ಇದೆಲ್ಲದೂ ಕೂಡ ಇವತ್ತಿಂದನೇ ಪ್ರಾರಂಭ ಆಗುತ್ತೆ. ಈ ಒಂದು ರೀಡಿಂಗ್ನ ನೋಡಿದ ತಕ್ಷಣ ನಿಮಗೆಲ್ಲೋ ಒಂದು ಕಡೆ ಅದು ಫೀಲ್ ಆಗ್ಬೋದು, ಆ ಪಾಸಿಟಿವ್ ವೈಬ್ಸ್ ಫೀಲ್ ಆಗ್ಬೋದು ಅಥವಾ ಸಮಥಿಂಗ್ ಈ ಒಂದು ರೀಡಿಂಗ್ ನೋಡ್ತಾ ಇರುವಾಗಲೇ ನಿಮಗೆ ನಿಮ್ಮ ಪರ್ಸನ್ ಕಡೆಯಿಂದ ಸಮಥಿಂಗ್ ಏನಾದರೂ ಒಂದು ಗುಡ್ ನ್ಯೂಸ್ ಬರುತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಆದಷ್ಟು ಪಾಸಿಟಿವ್ ಕಾರ್ಡ್ಸ್ ಇದೆ ಆ್ಯಂಡ್ ನೀವು ಹ್ಯಾಪಿ ಮೂಮೆಂಟ್ಸ್ನ ನೋಡ್ತೀರಾ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರುತ್ತೆ. ಇನ್ಫಿನಿಟಿ ಸಿಂಬಲ್ ಬರ್ತಾ ಇದೆ. ಓಕೆ, ಸೊ ಈ ಇನ್ಫಿನಿಟಿ ಅನ್ನುವಂಥದ್ದು ಆದಷ್ಟು ನಿಮ್ಮ ಲೈಫಲ್ಲಿ ಪಾಸಿಟಿವ್ನೆಸ್ ಇರ್ಬೋದು ಅಥವಾ ಒಂದು ಖುಷಿ ಕ್ಷಣಗಳನ್ನ ನಿಮ್ಮ ಲೈಫಲ್ಲಿ ತರುವಂಥದ್ದು. ಓಕೆನಾ, ಸೊ ಇಲ್ಲಿ ಈ ಸೆಪ್ಟೆಂಬರ್ ಮಂತು ನಿಮಗೆ ತುಂಬಾ ಅದ್ಭುತವಾಗಿದೆ ಆ್ಯಂಡ್ ಎಸ್, ನೀವು ನಿಮ್ಮ ಪರ್ಸನ್ ಏನು ಅನ್ಬ್ಲಾಕ್ ಮಾಡಿಲ್ಲ ಅಥವಾ ಬ್ಲಾಕ್ ಮಾಡಿದ್ದಾರೆ ಅಂತೇಳಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ, ಸರಿ ಆಗುತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಲವರ್ಸ್ ಕಾರ್ಡ್ ಬರ್ತಿರೋದ್ರಿಂದ ಇಲ್ಲಿ ಇಬ್ಬರಲ್ಲಿ ಯಾರ್ದೋ ಒಬ್ಬರು ಎನರ್ಜಿ ತುಂಬಾ ಇಗ್ನೋರೆನ್ಸ್ ಕಾಣಿಸ್ತಾ ಇದೆ. ರೀಸೆಂಟ್ ಡೇಸಲ್ಲಿ ನಿಮ್ಮನ್ನು ತುಂಬ ಇಗ್ನೋರ್ ಮಾಡ್ತಾ ಇರೋವಂಥದ್ದು ಆ್ಯಂಡ್ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಓಕೆ, ಏಂಜಲ್ ಕಾರ್ಡಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಏನು ಗೈಡೆನ್ಸ್ ಆಗಿ ಬರ್ತಿದೆ. ಓಕೆ, ಇಲ್ಲಿ ಮ್ಯಾರಿಡ್ ಪೀಪಲ್ ಏನಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಹಸ್ಬೆಂಡ್ ಇರ್ಬೋದು, ನಿಮ್ಮ ವೈಫ್ ಇರ್ಬೋದು, ಏನು ನಿಮಗೆ ತುಂಬಾ ನಿಮ್ಮ ಎಮೋಷ್ನಲ್ ಜೊತೆಗೆ ಏನು ಆಟ ಆಡ್ತಾ ಇದ್ರು ಅಲ್ವಾ ಅದೆಲ್ಲದೂ ಕೂಡ ಕ್ಲಿಯರ್ ಆಗುವಂಥ ಒಂದು ಸನ್ನಿವೇಶ ಸಂದರ್ಭ ಹತ್ತಿರದಲ್ಲಿದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ,
Okay, see, big happy changes. Not the right time. Okay, yes ಕಾರ್ಡ್ ಬರ್ತಾ ಇದೆ. ಕಮ್ಯುನಿಕೇಟ್ ಕ್ಲಿಯರ್ಲಿ. ಓಕೆ, ಬಾಟಮ್ ಆಫ್ ದ ಕಾರ್ಡ್. ಎಸ್, ಇಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ. ಬಟ್ ಸಮಥಿಂಗ್ ಇಲ್ಲಿ ಕೆಲವೊಬ್ರು ಎನರ್ಜಿಗೆ ಮಾತ್ರ, ನಾನು ಈಗ ಟ್ಯಾರೋ ರೀಡಿಂಗಲ್ಲೂ ಕೂಡ ಬಂದಿರೋಂಥ ಎನರ್ಜಿ ಪ್ರಕಾರ 24 ಅವರ್ಸಲ್ಲಿ ಕೆಲವೊಬ್ಬರಿಗೆ ಮಾತ್ರ ಆ ಒಂದು ಚಾನಲೈಸ್ ಮೆಸೇಜ್ ರೆಸನೇಟ್ ಆಗ್ಬೋದು. ಓಕೆ, ಸೊ ಕೆಲವೊಬ್ಬರಿಗೆ ಇಲ್ಲಿ ಇವಾಗಿನ ಟೈಮ್ ಎಲ್ಲೋ ಒಂದು ಕಡೆ ನಿಮಗೆ ಸರಿ ಇಲ್ಲದೆ ಇರ್ಬೋದು ಅಥವಾ ಸಮಥಿಂಗ್ ಪ್ರಾಬ್ಲಮ್ಸ್ ಇರಬಹುದು. ಬಟ್ ಬಿಗ್ ಚೇಂಜಸ್ನ ನೋಡ್ತೀರಾ ಖಂಡಿತವಾಗಿಯೂ. ಎಸ್ ಮೆಸೇಜ್ ಕೂಡ ಇದು ಏನು ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ನೀವು ಇದನ್ನ ಬಿಲೀವ್ ಮಾಡ್ಬೋದು ಆ್ಯಂಡ್ ಕ್ಲೈಮ್ ಮಾಡ್ಬೋದು. ಖಂಡಿತವಾಗಿಯೂ ನಿಮ್ಮ ಲೈಫಲ್ಲಿ ಒಂದು ಬಿಗ್ ಚೇಂಜಸ್ನ ನೋಡ್ತೀರಾ ಅಂತ ಹೇಳಿ. ಓಕೆ, ಸೊ ಓವರ್ ಆಲ್ ಆಗಿ ಯೂನಿವರ್ಸ್ ಕಡೆಯಿಂದ ಏನು ಚಾನಲೈಸ್ ಮೆಸೇಜ್ ಬರ್ತಿದೆ ಗೈಡೆನ್ಸ್ ಆಗಿ ಚೆಕ್ ಮಾಡೋಣ. ಸೊ ಓಕೆ, 3 ಆಫ್ ಸಾರ್ಟ್ಸ್ ಬರ್ತಿದೆ. ಇಲ್ಲಿ ಸಮಥಿಂಗ್ ನಿಮ್ಮ ಪರ್ಸನಿಗೋಸ್ಕರ ನೀವು ಇಲ್ಲಿ ರಿಚುವಲ್ಸ್ಗಳನ್ನು ಮಾಡ್ತಾ ಇರಬಹುದು ಅಥವಾ ಸಮಥಿಂಗ್ ಓಕೆ ಬ್ಲಾಕೇಜ್ ರಿಮೂವ್ ಆಗೋದಕ್ಕಿರ್ಬೋದು ಅಥವಾ ನೆಗೆಟಿವ್ ಏನು ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಅಥವಾ ಸಮಥಿಂಗ್ ಏನು ನೆಗೆಟಿವ್ ದೃಷ್ಟಿ ಅದೆಲ್ಲ ಕ್ಲಿಯರ್ ಮಾಡಿಸೋದಕ್ಕೇನೋ ಸಮಥಿಂಗ್ ನೀವು ರಿಚುವಲ್ಸ್ನ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ರಿಲೇಶನ್ಶಿಪ್ ಸರಿ ಆಗ್ಲಿಕ್ಕೋಸ್ಕರ ರಿಚುವಲ್ಸ್ನ ಮಾಡ್ತಾ ಇದ್ದೀರಾ ಅಥವಾ ಪ್ರೇಯರ್ನ ಮಾಡ್ತಾ ಇದ್ದೀರಾ, ವ್ರತನ ಮಾಡ್ತಾ ಇದ್ದೀರಾ. ಅದೆಲ್ಲದೂ ಕೂಡ ಎಲ್ಲೋ ಒಂದು ಕಡೆ ವರ್ಕ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. 3 ಆಫ್ ಸಾರ್ಟ್ಸ್, ಇಲ್ಲಿ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ನೀವೇನು ಎಫರ್ಟ್ ಹಾಕ್ತಾ ಇದ್ದೀರಾ ಅದಕ್ಕೆ ಸರಿಯಾದಂಥ ಒಂದು ರಿಸಲ್ಟ್ ನಿಮಗೆ ಸಿಗತ್ತೆ, ಸಕ್ಸಸ್ ಸಿಗತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್. ಓಕೆ, ರೊಮ್ಯಾಂಟಿಕ್ ಏಂಜಲ್ ಕಾರ್ಡಿಂದ ಏನು ಬರುತ್ತೆ ಚೆಕ್ ಮಾಡೋಣ. Pay attention to the red flags. Keep on open mind. ಓಕೆ, ಸಮಥಿಂಗ್ ಇಲ್ಲಿ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಬಗ್ಗೆ ಆಗಿರ್ಬೋದು. ಆದಷ್ಟು ಆ ಓವರ್ ಥಿಂಕಿಂಗ್ನ ಸ್ಟಾಪ್ ಮಾಡಿ. ಓಕೆ ಓಕೆ, ಕಾಲಿಂಗ್ ಇನ್ ಯುವರ್ ಸೋಲ್ಮೇಟ್. ಎಸ್, ಸಿ ಇಲ್ಲಿ ಸಮಥಿಂಗ್ ವಿಜುವಲೈಸೇಷನ್ ಮಾಡುವಂಥದ್ದು, ಅಫರ್ಮೇಷನ್ನ ಮಾಡುವಂಥದ್ದು, ಇಲ್ಲಿ ರಿಚುವಲ್ಸ್ಗಳನ್ನು ಮಾಡುವಂಥದ್ದು. ಎಸ್, ಅದೆಲ್ಲದೂ ಕೂಡ ನಿಮ್ಮಿಬ್ಬರನ್ನ ಒಂದು ಮಾಡಲಿಕ್ಕೆ ಇಲ್ಲಿ ಏಂಜಲ್ ಬ್ಲೆಸ್ಸಿಂಗ್ ಕೂಡ ಇದೆ ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಬಿಗ್ ಚೇಂಜಸ್ ಅಂತೂ ಡೆಫಿನೆಟ್ಲಿ ನೋಡ್ತೀರಿ. ಇದನ್ನು ಕ್ಲೈಮ್ ಮಾಡ್ಕೊಳ್ಳಿ, ಪಾಸಿಟಿವ್ ಆಗಿ ಕ್ಲೈಮ್ ಮಾಡ್ಕೊಳ್ಳಿ. ಈ ಒಂದು ರೀಡಿಂಗ್ನ ನೋಡ್ತಾ ಇರುವಾಗ ಪಾಸಿಟಿವ್ ಆಗಿ ಫೀಲ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಯಾರಿಗೆಲ್ಲ ರಿಚುವಲ್ಸಿಗೆ ಜಾಯ್ನ್ ಆಗಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ. ಇನ್ನೊಂದು 3 ಡೇಸ್ ಮಾತ್ರ ಅವಕಾಶ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಆದಷ್ಟು ಬೇಗ ಜಾಯ್ನ್ ಆಗಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.